ಇತ್ತೀಚೆಗೆ ಶಿವಮೊಗ್ಗದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿದ್ದ ಚಂದ್ರಶೇಖರ್ ಎಂಬುವವರು ಆತ್ಮಹತ್ಯೆಗೆ ಶರಣಾಗಿದ್ದರು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಹರೀಶ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಮೃತ ಚಂದ್ರಶೇಖರ್ ಅವರಿಗೆ ನ್ಯಾಯ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಜೂನ್ 28ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಒಂದು ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯ ಅವ್ಯವಹಾರ ಆಗಿರುವಂಥದ್ದು ಬೆಳಕಿಗೆ ಬಂದಿದೆ. ನಮ್ಮ ಶಿವಮೊಗ್ಗದವರೇ ಆದಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡೇ ಹೋಗಿದ್ರೆ ಈ ಒಂದು ಹಗರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಹಗರಣ ಬೆಳಕಿಗೆ ತರುವಂಥ ಚಂದ್ರಶೇಖರ್ನವ್ರನ್ನ ಅವರ ಆತ್ಮಕ್ಕೆ ಶಾಂತಿನ ಕೊಡ್ತೇವೆ. ಜೊತೆಲಿ ಈ ಒಂದು ಹಗರಣಕ್ಕೆ ಪುಷ್ಟಿನ ಕೊಡೋ ಹಾಗೆ ಆ ಒಂದು ಸಚಿವರು ಒಪ್ಪಿಗೆಯನ್ನು ಕೊಟ್ಟು ರಾಜೀನಾಮೆನೂ ಸಹ ಕೊಟ್ಟಿರುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ. ಜೊತೆಯಲ್ಲಿ ಕಾಣದ ಕೈಗಳು, ಈ ಒಂದು ದೊಡ್ಡ ಪ್ರಮಾಣದ ಹಗರಣದಲ್ಲಿ ಕಾಣದ ಕೈಗಳು ಇರುವಂತ ಸಂಖ್ಯೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪಾಜಿಯವರು ಬಿಜೆಪಿಯ ಕೇಂದ್ರ ಕಚೇರಿ ರಾಜ್ಯ ಕಚೇರಿಯಲ್ಲಿ ಒಂದು ಸಭೆಯನ್ನ ಕರೆದು ಅಲ್ಲೇ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ಎಲ್ಲ ಎಸ್ಟಿ ಮೋರ್ಚಾದ ಮುಖಂಡರುಗಳನ್ನ ಕರೆದು ಈ ರೀತಿ ಆಗಿದೆ, ಮುಂದಿನ ಹೋರಾಟದ ರೂಪುರೇಷೆಗಳೇನು ಅಂತೇಳಿ ಅಲ್ಲಿ ಚರ್ಚೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ಮತ್ತು ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರು ಬಂಗಾರ ಹನುಮಂತ್ ಅವರು ಅಲ್ಲೇ ನಿರ್ಣಯಗಳನ್ನ ತಗೊಂಡು ದಿನಾಂಕ 28ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳ ಜಿಲ್ಲಾಡಳಿತ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನೋ ನಿರ್ಧಾರವನ್ನ ತಗೊಂಡಿರ್ತಾರೆ. ಹಾಗಾಗಿ ನಾವು ದಿನಾಂಕ 28/6/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಈ ಒಂದು ಏನು ಸಾವಾಗಿದೆ ಆ ಒಂದು ಸಾವಿಗೆ ನ್ಯಾಯವನ್ನ ಕೊಡಿಸ್ಬೇಕು.